ನೀವು ಎಲ್ಲರೂ ಈ ಸ್ಕಿಲ್ ನ ಕಲ್ತ್ಕೊಳ್ಳೇಬೇಕು. ಸಡನ್ ಆಗಿ ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತಪ್ಪ ಅಂತಂದ್ರೆ ಉಸಿರಾಡ್ತಿಲ್ಲ, ಇಂಥ ಸಿಚುವೇಶನ್ ಅಲ್ಲಿ ಅರ್ಜೆಂಟ್ ಆಗಿ ನೀವು ಅವರ ಕ್ಯಾರೋಟಿಡ್ ಪಲ್ಸ್ ನೋಡ್ಬೇಕು. ಹೆಂಗ್ ನೋಡ್ಬೇಕಪ್ಪ ಅಂದ್ರೆ ಇವು 2 ಫಿಂಗರು ನೀವು ಮುಟ್ಕೊಂಡು ನೋಡಿ ನನ್ ಜೋಡಿ, ಇವು ಎಂಡ್ ಪೈಪು ಇದ್ರ ಜಸ್ಟ್ ಬಾಜುನೇ ನೀವು ಹಿಂಗ್ ಹಿಡಿದ್ರೆ ಕ್ಯಾರೋಟಿಡ್ ಪಲ್ಸ್ ಫೀಲ್ ಆಗುತ್ತೆ. ಅಂದ್ರೆ ಟಕ್ ಟಕ್ ಅಂತ ಹೊಡ್ಕೊಂಡಂಗಾಗುತ್ತೆ. ಇದಕ್ಕೆ ಕ್ಯಾರೋಟಿಡ್ ಪಲ್ಸ್ ಅಂತ ಹೇಳ್ತೀವಿ. ಅಕಸ್ಮಾತ್ ಅವ್ರಿಗೆ ಪಲ್ಸ್ ಇಲ್ಲ, ಉಸಿರಾಡುತ್ತಿಲ್ಲ ಅಂತಂದ್ರೆ ನೀವು CPR ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನಾ ಕಲಿಸ್ತೀನಿ, ಕಲ್ಕೋರಿ ನನ್ ಜೊತೆ. ಈ ಒಂದ್ ಕೈ ನಿಮ್ದು ಯಾವ್ದು ಜಾಸ್ತಿ ಯೂಸ್ ಆಗುತ್ತಲ್ಲ ಆ ಕೈ ಮುಂದಿಡಬೇಕು, ಇನ್ನೊಂದು ಕೈ ಅದ್ರ ಮೇಲೆ ಇಡಬೇಕು, ಇದನ್ನ ಲಾಕ್ ಮಾಡಬೇಕು. ಎಲ್ಲಾ ಜಾಯಿಂಟ್ಸ್ ಸ್ಟಿಫ್ ಇರಬೇಕು. ಕೆಳಗಡೆ ಅವನ ಎದೆಯ ಈ ಭಾಗದಲ್ಲಿ 1 ನಿಮಿಷಕ್ಕೆ 100 ಕಂಪ್ರೆಷನ್ ನೀವು ಕೊಡಬೇಕು. 2 ನಿಮಿಷ ತನಕ ಕಂಟಿನ್ಯೂ ಆಗಿ ಮಾಡಬೇಕು, 200 ಕಂಪ್ರೆಷನ್. ಅದಾದ್ಮೇಲೆ ಮತ್ತೆ ನೀವು ಕ್ಯಾರೋಟಿಡ್ ಪಲ್ಸ್ ನ ಚೆಕ್ ಮಾಡಬೇಕು. ಅಕಸ್ಮಾತ್ ಕ್ಯಾರೋಟಿಡ್ ಪಲ್ಸ್ ಇರ್ಲಿಲ್ಲಪ್ಪ ಅಂತಂದ್ರೆ ಮತ್ತೆ 2 ನಿಮಿಷ ಮಾಡಬೇಕು. ಅಲ್ಲಿ ತನ ನೀವು 108 ಗೆ ಕಾಲ್ ಮಾಡಿರ್ತೀರಿ, 108 ಬಂದು ಆ ಪೇಷಂಟ್ ನ ಹ್ಯಾಂಡ್ ಓವರ್ ಮಾಡಬಹುದು. ನಿಮ್ಮ ಫ್ಯಾಮಿಲಿ ಒಳಗೆ ಯಾರ್ಯಾರಿದಾರಲ್ಲ ಎಲ್ಲರಿಗೂ ಇದನ್ನ ಶೇರ್ ಮಾಡಲೇಬೇಕು. ನೀವು ಯಾರ ಕಡೆ ಮೊಬೈಲ್ ಇಲ್ಲಲ್ಲ ಅವ್ರಿಗೆ ಹೋಗಿ ಈ ವಿಡಿಯೋನ ತೋರಿಸಿ, ಅವರಿಗೆ ಕಲಿಸಿ. ಯಾಕಂದ್ರೆ ಯಾರಿಗೆ ಯಾವ ಟೈಮಲ್ಲಿ ಯಾವ ಎಮರ್ಜೆನ್ಸಿ ಬರುತ್ತಂತ ಯಾರಿಗೂ ಹೇಳಕ್ ಬರಂಗಿಲ್ಲ. ಇದು ಒಂದು ಸ್ಕಿಲ್ ಇಂದ ಒಂದು ಜೀವ ಉಳಿತಿದೆ.